ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೋರಾಟ ಯಾವ ರೀತಿಯಲ್ಲಿ ಮಾಡಬೇಕು ರೂಪುರೇಷಣೆ ಇನ್ನೂ ಸಿದ್ಧ ಆಗಿಲ್ವಾ ಹಾಗಾದ್ರೆ ಅಂತ ಹೇಳಿ? ಇಲ್ಲ, ಈಗಾಗಲೇ ಮೀಟಿಂಗ್ಸ್ ಎಲ್ಲ ಆಗಿದೆ. ಎರಡೂ ಪಾರ್ಟಿಯಿಂದನೂ ಮೀಟಿಂಗ್ಸ್ ಆಗಿದೆ NDA ಇಂದ. ಅದರ ಅಂತಿಮ ರೂಪ ಕೊಡಬೇಕಾಗಿದೆ. ಈಗ ಅಂತಿಮ ರೂಪ ಕೊಡೋಕ್ಕೆ ನಾವಿಬ್ಬರು ಒಟ್ಟಿಗೆ ಸೇರಬೇಕಾಗಿದೆ. ಇವತ್ತು ಅದಕ್ಕೆ ನಾನು ಬಂದಿದ್ದೆ ಡೆಲ್ಲಿಗೆ. ಅದೇ ವಿಚಾರವಾಗಿ ನಾನು ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ಸೊ ಶನಿವಾರ ಅವರ ಕೆಲವು ನಾಯಕರು ಬರ್ತಾರೆ. ನಮ್ಮ ಕಡೆಯಿಂದನೂ ಒಂದು 4-5 ಜನ ಒಟ್ಟಿಗೆ ಸೇರಿ ಬಿಡದಿ ಹೋರಾಟವನ್ನು ಜಂಟಿಯಾಗಿ ಮಾಡಬೇಕಾ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಘೋಷಣೆಯನ್ನು ಮಾಡ್ತೀರಿ. ಅಂದ್ರೆ ವಿಧಾನಸೌಧ ಈ ಸೆಷನ್ ನಡೆಯುವಂತ ಸಂದರ್ಭದಲ್ಲ ಅಥವಾ ಹೊರಗಡೆ ಈ ಪಾದಯಾತ್ರೆ ರೀತಿಯಲ್ಲಿ JDS ಈಗಾಗಲೇ ಘೋಷಣೆ ಮಾಡಿತ್ತಲ್ಲ, ಆ ರೀತಿ ಎಲ್ಲ ವಿಧಾನಸಭೆ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ. ಈಗಾಗಲೇ ಎಲ್ಲ ಸಂದರ್ಭದಲ್ಲೂ JDS BJP ಒಟ್ಟೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ವಿಧಾನಸಭೆ ಹೊರಗಡೆ ನಾನು ಹೇಳ್ತಾ ಇರೋದು ಪಾದಯಾತ್ರೆ ರಿಗಾರ್ಡಿಂಗ್ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಶನಿವಾರ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕಡೆಯಿಂದ ಒಂದು 3-4 ಜನ, ಅವ್ರ ಕಡೆಯಿಂದ 3-4 ಜನ ಸೇರಿ ನಾವು ಈ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಅಂತಿಮ ರೂಪರೇಖೆಗಳನ್ನು ಕೊಡ್ತೀವಿ ನಾವು ಅದಕ್ಕೆ. ಸರ್, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಲ್ಲ ಬೇಕಾದಂಥ ಕ್ರಮಗಳನ್ನ ಕೈಗೊಂಡಿದೆ. ನೀವಿನ್ನು ಹೋರಾಟದ ಹಂತದಲ್ಲೇ ಇದ್ರೆ ಹೇಗೆ ಅಂತೇಳಿ? ಯಾವುದೇ ಕಾರಣಕ್ಕೂ ಬಿಡದಿಯ ಒಂದು ಟೌನ್ಶಿಪ್ ಆಗೋಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನು ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀರಿ. ಅವರೇ ಮಾಡಿಲ್ಲ ಅಂದರೆ ಅಧಿವೇಶನ ನಡೆಯೋದೇ ಕಷ್ಟ ಆಗ್ತೈತೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅದಾಗೋದು ಬೇಡ. ರೈತರನ್ನ ಒಕ್ಕಲೆಬ್ಬಿಸುವಂಥ, ಹಳ್ಳಿಗಳನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎನಿ ಕಾಸ್ಟ್ ಬಿಡಲ್ಲ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೋರಾಟ ಯಾವ ರೀತಿಯಲ್ಲಿ ಮಾಡಬೇಕು ರೂಪುರೇಷಣೆ ಇನ್ನೂ ಸಿದ್ಧ ಆಗಿಲ್ವಾ ಹಾಗಾದ್ರೆ ಅಂತ ಹೇಳಿ? ಇಲ್ಲ, ಈಗಾಗಲೇ ಮೀಟಿಂಗ್ಸ್ ಎಲ್ಲ ಆಗಿದೆ. ಎರಡೂ ಪಾರ್ಟಿಯಿಂದನೂ ಮೀಟಿಂಗ್ಸ್ ಆಗಿದೆ NDA ಇಂದ. ಅದರ ಅಂತಿಮ ರೂಪ ಕೊಡಬೇಕಾಗಿದೆ. ಈಗ ಅಂತಿಮ ರೂಪ ಕೊಡೋಕ್ಕೆ ನಾವಿಬ್ಬರು ಒಟ್ಟಿಗೆ ಸೇರಬೇಕಾಗಿದೆ. ಇವತ್ತು ಅದಕ್ಕೆ ನಾನು ಬಂದಿದ್ದೆ ಡೆಲ್ಲಿಗೆ. ಅದೇ ವಿಚಾರವಾಗಿ ನಾನು ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ಸೊ ಶನಿವಾರ ಅವರ ಕೆಲವು ನಾಯಕರು ಬರ್ತಾರೆ. ನಮ್ಮ ಕಡೆಯಿಂದನೂ ಒಂದು 4-5 ಜನ ಒಟ್ಟಿಗೆ ಸೇರಿ ಬಿಡದಿ ಹೋರಾಟವನ್ನು ಜಂಟಿಯಾಗಿ ಮಾಡಬೇಕಾ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಘೋಷಣೆಯನ್ನು ಮಾಡ್ತೀರಿ. ಅಂದ್ರೆ ವಿಧಾನಸೌಧ ಈ ಸೆಷನ್ ನಡೆಯುವಂತ ಸಂದರ್ಭದಲ್ಲ ಅಥವಾ ಹೊರಗಡೆ ಈ ಪಾದಯಾತ್ರೆ ರೀತಿಯಲ್ಲಿ JDS ಈಗಾಗಲೇ ಘೋಷಣೆ ಮಾಡಿತ್ತಲ್ಲ, ಆ ರೀತಿ ಎಲ್ಲ ವಿಧಾನಸಭೆ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ. ಈಗಾಗಲೇ ಎಲ್ಲ ಸಂದರ್ಭದಲ್ಲೂ JDS BJP ಒಟ್ಟೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ವಿಧಾನಸಭೆ ಹೊರಗಡೆ ನಾನು ಹೇಳ್ತಾ ಇರೋದು ಪಾದಯಾತ್ರೆ ರಿಗಾರ್ಡಿಂಗ್ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಶನಿವಾರ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕಡೆಯಿಂದ ಒಂದು 3-4 ಜನ, ಅವ್ರ ಕಡೆಯಿಂದ 3-4 ಜನ ಸೇರಿ ನಾವು ಈ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಅಂತಿಮ ರೂಪರೇಖೆಗಳನ್ನು ಕೊಡ್ತೀವಿ ನಾವು ಅದಕ್ಕೆ. ಸರ್, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಲ್ಲ ಬೇಕಾದಂಥ ಕ್ರಮಗಳನ್ನ ಕೈಗೊಂಡಿದೆ. ನೀವಿನ್ನು ಹೋರಾಟದ ಹಂತದಲ್ಲೇ ಇದ್ರೆ ಹೇಗೆ ಅಂತೇಳಿ? ಯಾವುದೇ ಕಾರಣಕ್ಕೂ ಬಿಡದಿಯ ಒಂದು ಟೌನ್ಶಿಪ್ ಆಗೋಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನು ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀರಿ. ಅವರೇ ಮಾಡಿಲ್ಲ ಅಂದರೆ ಅಧಿವೇಶನ ನಡೆಯೋದೇ ಕಷ್ಟ ಆಗ್ತೈತೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅದಾಗೋದು ಬೇಡ. ರೈತರನ್ನ ಒಕ್ಕಲೆಬ್ಬಿಸುವಂಥ, ಹಳ್ಳಿಗಳನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎನಿ ಕಾಸ್ಟ್ ಬಿಡಲ್ಲ.